ವೆಲ್ಕಮ್ ಟು MSR ಎಜುಕೇಷನ್ ಝೋನ್. ಈ ವಿಡಿಯೋದಲ್ಲಿ ನಾವು UUCMSನಲ್ಲಿ ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡೋಣಂತ. ಮೊದಲಿಗೆ ನಿಮ್ಮ ಬ್ರೌಸರ್ನಲ್ಲಿ UUCMS ಅಂತ ಟೈಪ್ ಮಾಡಿರಿ. ಫಸ್ಟ್ ಬಂದಿರುವಂತಹ ಟ್ಯಾಬನ್ನು ಕ್ಲಿಕ್ ಮಾಡಿರಿ. ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ UUCMS ನಂಬರು ಯೂಸರ್ ಐ ಡಿ ಆಗಿರ್ತೈತಿ. ಆ ಯೂಸರ್ ಐ ಡಿ ಎಂಟರ್ ಮಾಡಿರಿ. ಪಾಸ್ವರ್ಡ್ ಎಂಟರ್ ಮಾಡಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾದಂತಹ ಟ್ಯಾಬ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ 3 ಡಾಟ್ಸ್ಗಳಿದೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಎಕ್ಸಾಮ್ ಅಂತ ಬರುತ್ತೆ. ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿರಿ. ಅದರೊಳಗಿರೋದು ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೇಳಿ, ಆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಏನಿದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಈ ರೀತಿಯಾದಂತಹ ಒಂದು ಸ್ಕ್ರೀನಲ್ಲಿ ನೀವು ಕಾಣಬಹುದು. ಎಕ್ಸಾಮ್ ಇಯರ್ ಯಾವುದು, ಎಕ್ಸಾಮ್ ಮಂತ್ ಯಾವುದು, ಮತ್ತು ಕೋರ್ಸ್ ಯಾವುದು, ಸೆಮಿಸ್ಟರ್ ಯಾವುದು ಅಂತ ಹೇಳಿ ಇಲ್ಲಿ ನೀವು ಎಕ್ಸಾಮ್ ನೋಟಿಫಿಕೇಶನ್ ಟರ್ಮ್ ಒಳಗೆ 1,3 ಅಂತೈತಿ. ಅಂದ್ರೆ 1ನೇ ಸೆಮಿಸ್ಟರು ಮತ್ತು 3ನೇ ಸೆಮಿಸ್ಟರ್ ಎರಡು ಎಕ್ಸಾಮು ನೋಟಿಫಿಕೇಶನ್ ಅದರಲ್ಲಿ ಇತ್ತು. ನೀವು ಯಾವ ಇಯರು ಮತ್ತು ಯಾವ ಮಂತ್ ಎಕ್ಸಾಮು ಅಟೆಂಡ್ ಆಗಿರ್ತೀರೋ ಅವೆಲ್ಲವೂ ಕೂಡ ಇಲ್ಲಿ ಸೀರಿಯಲ್ ವೈಸ್ ಅಷ್ಟು ಡಿಸ್ಪ್ಲೇ ಇದ್ರೊಳಗೆ ಆಗಿರ್ತಾವ. ನೀವು ಯಾವ ಮಂತದ ರಿಸಲ್ಟ್ ನೋಡಬೇಕು, ಸೆಮಿಸ್ಟರ್ ನೋಡಬೇಕು ಅನ್ನೋದ್ರ ಬೇಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಟ್ ಸೈಡ್ ಇದೆ ನೋಡ್ರಿ, ವ್ಯೂ ರಿಸಲ್ಟ್ ಅಂತ ಹೇಳಿ. ಆ ವ್ಯೂ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಲ್ಲಿ ನಿಮ್ಗೆ ತೋರಿಸ್ತೈತಿ. ಟರ್ಮ್ ಸೆಮಿಸ್ಟರ್ ಇದ್ದಲ್ಲಿ ನೀವು 1 ಇದ್ರೆ 1 ಅಂತ ಮಾಡಬೇಕು, 3 ಇದ್ರೆ 3ನೇ ಸೆಮಿಸ್ಟರ್ ಮಾಡಬೇಕು. ನಿಮ್ದು ಯಾವ ಸೆಮಿಸ್ಟರ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿಯಲ್ಲಿ ನಿಮ್ದು ರಿಸಲ್ಟ್ ಶೀಟ್ ತಳಗಡೆ ತೋರಿಸದಿರೋ ರೀತಿಯಲ್ಲಿ ಓಪನ್ ಆಗತ್ತೆ. ಇದರಲ್ಲಿ ನೀವು ರಿಸಲ್ಟ್ ನೋಡ್ಕೋಬಹುದು. ಪ್ರಿಂಟ್ ಬೇಕಿದ್ರೆ ಅಲ್ಲಿ ಪ್ರಿಂಟ್ ಆಪ್ಷನ್ ಐತಿ, ಆ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಪ್ರಿಂಟ್ ಕೂಡ ಬರ್ತೈತಿ. ಇದಿಷ್ಟು UUCMS ಒಳಗೆ ರಿಸಲ್ಟ್ ನೋಡುವಂತಹ ಒಂದು ಪ್ರೊಸೆಸ್ ಆಗಿದೆ. UUCMSಗೆ ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಸ್ಗಳನ್ನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಮತ್ತು ಅದಕ್ಕೊಂದು ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡೈತಿ. UUCMS ರಿಲೇಟೆಡ್ ವಿಡಿಯೋಸ್ ಅಂತೇಳಿ ಹಲವಾರು ರೀತಿಯ ನೇಮ್ ಮಿಸ್ ಮ್ಯಾಚ್ ಇರ್ಬೋದು, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇರ್ಬೋದು, ಇಮೇಲ್ ID ಚೇಂಜ್ ಮಾಡೋದಿರ್ಬೋದು, ಬ್ಲಾಕ್ ಆದಾಗ ಅನ್ಬ್ಲಾಕ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದಿಷ್ಟು ವಿಡಿಯೋಗಳು ಇದರಲ್ಲಿ ಇದಾವೆ. ಅವುಗಳು ಕೂಡ ನಿಮ್ಗೆ ನೀಡಿದ್ರೆ ಅವುಗಳನ್ನು ಕೂಡ ನೋಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.